ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ PCOD ಅಥವಾ PCOS ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಇದು ಬಂದಾಗ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಂತ ಕೂಡ ಕರೀತಾರೆ, ಇನ್ನು ಕೆಲವು ಕಡೆ ಡಿಸೀಸ್ ಅಂತ ಕೂಡ ಕರೀತಾರೆ. ಈಗ PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ನಿಮ್ಮ ಹಾರ್ಮೋನ್ಸ್ಗಳ ವ್ಯತ್ಯಾಸಗಳಿಂದ ಕಂಡುಬರುವಂಥ ಒಂದು ಸಮಸ್ಯೆ ಆಗಿದೆ. 12ರಿಂದ 45 ವರ್ಷಗಳ ವಯಸ್ಸಿನ ಮಹಿಳೆಯರ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಕಂಡುಬರುವ ಸಾಮಾನ್ಯ ಹಾರ್ಮೋನುಗಳ ಅಸ್ವಸ್ಥತೆಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯ ಅಂಡೋತ್ಪತ್ತಿ ಮತ್ತು ಮುಟ್ಟಿನ ಚಕ್ರಗಳನ್ನು ಅಡ್ಡಿಪಡಿಸುವ ಹಾರ್ಮೋನುಗಳ ಅಸಮತೋಲನದಿಂದ ನಿರೂಪಿಸಲ್ಪಟ್ಟಿದೆ. PCOD ಇದ್ದವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಂಡಾಶಯಗಳು ಹೆಚ್ಚಿನ ಸಂಖ್ಯೆಯ ಅಪಕ್ವವಾದ ಮೊಟ್ಟೆಗಳನ್ನು ಉತ್ಪಾದಿಸ್ತವೆ. ಅಂದರೆ ಆ ಮೊಟ್ಟೆಗಳು ಪರಿಪೂರ್ಣವಾಗಿ ಅಂದರೆ ಪಕ್ವವಾಗಿ ಬೆಳೆದಿರೋದಿಲ್ಲ, ಡ್ಯೂ ಟು ಅಂದರೆ ಹಾರ್ಮೋನುಗಳ ಇಂಬ್ಯಾಲೆನ್ಸಿಂದ. ಅಂತಿಮವಾಗಿ ಏನಾಗುತ್ತೆ, ಈ ನಿಮ್ಮ ಅಂಡಾಶಯದಲ್ಲಿ ಅಪಕ್ವವಾಗಿ ಬೆಳೆದಿರುವಂತಹ ಆ ಒಂದು ಮೊಟ್ಟೆಗಳೇನಾಗುತ್ತೆ, ಅವು ಬಿಡುಗಡೆಯಾಗೋದಿಲ್ಲ. ಅದ್ರ ಬದಲಾಗಿ ಅಲ್ಲೇ ಉಳಿದುಕೊಳ್ತವೆ. ಅಲ್ಲೇ ಉಳಿದುಕೊಂಡು ಸಣ್ಣ ದ್ರವ ತುಂಬಿದ ಚೀಲಗಳು ಅಥವಾ ಚೀಲಗಳನ್ನು ರೂಪಿಸ್ಕೊಳ್ತವೆ, ಅಥವಾ ನೀರಿನ ಗುಳ್ಳೆಗಳು ಅಂತೂ ಕೂಡ ಕರಿಬೋದು. ಸೊ ಒಂದು ವೇಳೆ ನಿಮಗೆ PCOD ಇದೆ ಅಂತ ಹೇಳಿದರೆ ಅಥವಾ PCOS ಇದೆ ಅಂತ ಹೇಳಿದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಏರುಪೇರಾಗುತ್ತೆ. ಅಂದರೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಕಂಡುಬರುತ್ತೆ. ನಿಮಗೆ ಸರಿಯಾಗಿ ತಿಂಗಳಿಗೆ ಪೀರಿಯಡ್ ಆಗದೆ ಇರ್ಬೋದು, 2 ತಿಂಗಳಿಗೊಂದ್ಸರಿ ಪೀರಿಯಡ್ ಆಗ್ಬೋದು, 3 ತಿಂಗಳಿಗೊಂದ್ಸರಿ ಪೀರಿಯಡ್ ಆಗ್ಬೋದು. ಇನ್ನು ಕೆಲವರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಪೀರಿಯಡ್ ಆಗುವಂಥದ್ದು. ಮತ್ತು ಕೆಲವರಿಗೆ ಇವಾಗ ನಿಮ್ಮ ಪೀರಿಯಡ್ನ ಮಧ್ಯದಲ್ಲೂ ಕೂಡ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು. ಆ ಒಂದು ಪೀರಿಯಡ್ ಆಗುವಂಥ ಸಮಯದಲ್ಲಿ ಜಾಸ್ತಿ ಬ್ಲೀಡಿಂಗ್ ಹೋಗ್ಬೋದು, ತುಂಬ ನೋವು ಕಾಣಿಸ್ಕೊಳ್ಬೋದು. ಈ ರೀತಿ ನಿಮಗೆ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ ಒಂದು ವೇಳೆ PCOD ಇದ್ದವರಿಗೆ. ಈ ರೀತಿ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದಂದ ಮಾತ್ರಕ್ಕೆ ನಿಮಗೆ PCOD ಇದೆ ಅಂಥೇಳಿ ಅರ್ಥ ಅಲ್ಲ. ಇದು ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ರೀತಿಯ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸಗಳು ಬೇರೆ ಬೇರೆ ಸಮಸ್ಯೆ ಇದ್ದಾಗಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮಗೆ PCOD ಇದ್ರೂ ಕೂಡ ಈ ರೀತಿಯ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಂಡುಬರುವಂಥದ್ದು. ನೆಕ್ಸ್ಟ್, ಸಡನ್ ವೆಯ್ಟ್ ಗೇನ್ ಆಗುವಂಥದ್ದು. ನೀವು ಎಷ್ಟೇ ಆ ಒಂದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೋದಾಗಲೂ ಕೂಡ ನಿಮಗೆ ತುಂಬಾ ಕಷ್ಟ ಆಗುವಂಥದ್ದು ವೆಯ್ಟ್ ರಿಡ್ಯೂಸ್ ಮಾಡಲಿಕ್ಕೆ. ಈ ರೀತಿ ಲಕ್ಷಣ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಮತ್ತು ಒಂದು ರೀತಿ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಕಾಣಿಸಿಕೊಳ್ಳುವಂಥದ್ದು, ಈ ರೀತಿಯ ಲಕ್ಷಣ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಹೇಗೆ ಈ ಒಂದು PCOD ಇದ್ದವರಿಗೆ ಸಡನ್ ವೆಯ್ಟ್ ಗೇನ್ ಆಗುತ್ತೆ, ಅದೇ ರೀತಿ ಸಡನ್ ವೆಯ್ಟ್ ಲಾಸ್ ಅಥವಾ ಅಂಡರ್ ವೆಯ್ಟ್ ಅಂದರೆ ನೀವು ನಿಮ್ಮ ವೆಯ್ಟನ್ನು ಲೂಸ್ ಮಾಡ್ಕೊಳ್ತಾನೂ ಹೋಗ್ಬೋದು. ಅಂದರೆ ತುಂಬ ಕಡಿಮೆ ವೆಯ್ಟ್ ಇದ್ದವರಿಗೂ ಕೂಡ ಈ PCOD ಇರುವಂಥದ್ದು. ದಪ್ಪ ಇದ್ದವರಿಗೆ ಮಾತ್ರ ಈ PCOD ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಪೂರ ಅಥವಾ ವೀಕ್ ಇದ್ದವರಿಗೆ ಅಥವಾ ಅಂಡರ್ ವೆಯ್ಟ್ ಇದ್ದವರಿಗೂ ಕೂಡ ಈ ಒಂದು PCOD ಕಾಣಿಸ್ಕೊಳ್ಳುತ್ತೆ. ಗರ್ಭಧಾರಣೆಗೆ ತೊಂದರೆ ಆಗ್ತಿರ್ಬೋದು, ಅಂದರೆ ಬಂಜೆತನದ ಸಮಸ್ಯೆಗಳು ಕೂಡ ನಿಮಗೆ ಕಾಡ್ಬೋದು. ನೀವೊಂದು ಮಗುವಿಗೋಸ್ಕರ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಆ ಒಂದು ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗದೇ ಇರ್ಬೋದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ, ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಆ ರೀತಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಂಡು ಬಂದಾಗ ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಈ ರೀತಿ ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಿಮಗೆ ಈ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟನ್ನು ಸಿಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಂಡು ಬರೋದ್ರಿಂದ ನಿಮ್ಮ ಓವ್ಯುಲೇಷನ್ ಕೂಡ ಯಾವಾಗ ಆಗುತ್ತೆ ಅಂಥೇಳಿ ಗೊತ್ತಾಗೋದಿಲ್ಲ. ಅದರಿಂದ ನಿಮಗೆ ಈ ಒಂದು ಬಂಜೆತನದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. PCOD ಇದ್ದವರಲ್ಲಿ ಮೊಡವೆಗಳು ಕಾಣಿಸ್ಕೊಳ್ಬೋದು, ಅಥವಾ ಎಣ್ಣೆಯುಕ್ತ ಚರ್ಮ, ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ, ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ
ಹಿರ್ಸುಟಿಸಮ್ ಅಂತ ಹೇಳ್ತೀವಿ, ಮುಖದ ಮೇಲೆ ಅಥವಾ ಈ ಅನ್ವಾಂಟೆಡ್ ಹೇರ್ ಗ್ರೋತ್ ಈ ರೀತಿಯ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೂದಲು ತುಂಬಾ ಉದುರುವಂಥದ್ದು, ಎಕ್ಸ್ಪೆಷಲಿ ನಿಮ್ಮ ನೆತ್ತಿಯ ಮೇಲೆ ಕೂದಲು ಉದುರುವಂಥದ್ದು ಮತ್ತು ಕೂದಲು ತುಂಬ ತೆಳುವಾಗುವಂಥದ್ದು ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೂ ತುಂಬಾ ಸುಸ್ತು ಕಾಣಿಸ್ಕೊಳ್ಬೋದು, ಅಥವಾ ನಿಮ್ಮ ಪೀರಿಯಡ್ ಸಮಯದಲ್ಲಿ ಸೊಂಟದ ಸುತ್ತಮುತ್ತ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬ್ಲೋಟಿಂಗ್ ಅಥವಾ ಒಂದು ರೀತಿ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲೂ ಕೂಡ ನಿಮಗೆ ಅನುಭವ ಆಗುತ್ತೆ. ಅತಿಯಾದ ಚಿಂತೆ ಇರ್ಬೋದು, ಖಿನ್ನತೆ ಇರ್ಬೋದು, ಆಂಗ್ಸೈಟಿ ಅಥವಾ ಡಿಪ್ರೆಷನ್ನಿಗೂ ಕೂಡ ಒಳಗಾಗ್ಬೋದು. ನೆಕ್ಸ್ಟ್ ಇನ್ಸೋಮ್ನಿಯಾ ಅಂದರೆ ಅವರು ನಿದ್ದೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ, ಅವರಿಗೆ ಸರಿಯಾಗಿ ರಾತ್ರಿ ಹೊತ್ತು ನಿದ್ದೆ ಬರ್ದೇ ಇರ್ಬೋದು. ಈ ರೀತಿಯ ಸಮಸ್ಯೆ ಅಥವಾ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಲೈಂಗಿಕತೆಯಲ್ಲಿ ಆಸಕ್ತಿ ಕಳೆದುಕೊಳ್ಬೋದು, ಅಥವಾ ನಿಮ್ಮ ಮೂಡಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಲಕ್ಷಣಗಳು ಒಂದು ವೇಳೆ ನಿಮಗೆ PCOD ಇದ್ದಾಗ ಕಾಣಿಸ್ಕೊಳ್ಳುತ್ತೆ. ಹಾಗಂತ ಹೇಳಿ ನಿಮ್ಮಷ್ಟಕ್ಕೆ ನೀವು ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ನೀವು ಈ ರೀತಿ ಲಕ್ಷಣಗಳು ಕಂಡುಬಂದಾಗ ಡಾಕ್ಟರ್ನ ಅಗತ್ಯವಾಗಿ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ನಿಮಗೆ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿ ನಂತರವೇ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗತ್ತೆ. ಸೊ ಹಾಗಾಗಿ ಈ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ, ಅಥವಾ ಮೇಲ್ ಹಾರ್ಮೋನ್ಸ್ಗಳ ಲೆವೆಲ್ ಎಷ್ಟಿದೆ ಅಂತೇಳಿ ನೋಡ್ತಾರೆ. ಮತ್ತು ನಿಮಗೆ ಏನಾದರೂ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸಮಸ್ಯೆ ಇದೆಯಾ, ನಿಮ್ಮ ಓವರಿಯಲ್ಲಿ ಏನಾದರೂ ಸಿಸ್ಟ್ ಇದೆಯಾ ಅಂತ ಹೇಳಿ ನೋಡ್ತಾರೆ. ಸೊ ಹಾಗಾಗಿ ನಿಮ್ಮ ಲಕ್ಷಣ, ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ನ ರಿಪೋರ್ಟ್ನ ಆಧಾರದ ಮೇಲೆ ನಿಮಗೆ PCOD ನಿಜವಾಗ್ಲೂ ಇದೆಯಾ ಇಲ್ಲ ಅಂತೇಳಿ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ವೇಳೆ ಲಕ್ಷಣ ಕಂಡುಬಂದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗತ್ತೆ. ನೀವು ಯಾವ ರೀತಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕು ಈ ಒಂದು PCODಯನ್ನು ಕಂಟ್ರೋಲ್ ತರಲಿಕ್ಕೆ ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ತೂಕದಲ್ಲಿ ಇರುವಂತಹ ವ್ಯತ್ಯಾಸ, ಅಂದರೆ ನೀವು ಈಗ ತುಂಬಾ ಜಾಸ್ತಿ ದಪ್ಪ ಇದ್ದರೆ ಅಥವಾ ಓವರ್ ವೆಯ್ಟ್ ಇದ್ದರೆ ಆ ವೆಯ್ಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಇವಾಗ ನೀವು 10 to 5% ನಿಮ್ಮ ತೂಕದಲ್ಲಿ ಇಳಿಕೆ ಮಾಡಿದಾಗ ಅಥವಾ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಹಾರ್ಮೋನ್ಸ್ಗಳ ಆ ಒಂದು ಲೆವೆಲ್ಲು ಸಹಜ ಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಹಾರ್ಮೋನ್ಸ್ಗಳಲ್ಲಿ ಸುಧಾರಣೆ ಆದಾಗ ನಿಮ್ಮ ಪೀರಿಯಡ್ ಸೈಕಲ್ ಕೂಡ ಸುಧಾರಣೆಯಾಗಿ ನಿಮ್ಮ ಫಲವತ್ತತೆಯನ್ನು ಕೂಡ ಇದು ಸುಧಾರಿಸುತ್ತೆ. ಮತ್ತು ನಿಮ್ಮ ಆಹಾರದಲ್ಲಿ ನೀವೇನು ತೆಗೆದುಕೊಳ್ತೀರಾ ಆ ಒಂದು ಆಹಾರದಲ್ಲೂ ಕೂಡ ನೀವು ಸುಧಾರಣೆ ಮಾಡಬೇಕಾಗತ್ತೆ. ಜಾಸ್ತಿ ಎಣ್ಣೆಯಲ್ಲಿ ಕರಿದಂತಹ ಫುಡ್ಗಳನ್ನು ಅಥವಾ ಮೈದಾದಿಂದ ಮಾಡಿದಂತಹ ಫುಡ್ಗಳಿಂದ ನೀವು ದೂರ ಇರಬೇಕು. ಸ್ವೀಟನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಈ ಜಂಕ್ ಫುಡ್ಡಿಂದನೂ ಕೂಡ ನೀವು ದೂರ ಇರಬೇಕು. ಕಾಫಿಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ನೀರನ್ನು ಸ್ವಲ್ಪ ಜಾಸ್ತಿ ಕುಡಿಬೇಕಾಗತ್ತೆ. ಸಾಕಾಗುವಷ್ಟು ನಿದ್ದೆ ಮಾಡಬೇಕಾಗತ್ತೆ. ಆದಷ್ಟು ಪಾಸಿಟಿವ್ ಆಗಿರಬೇಕಾಗತ್ತೆ. ಮತ್ತು ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಮತ್ತು ನೀವು ರೆಗ್ಯುಲರ್ ಎಕ್ಸಸೈಸನ್ನು ಕೂಡ ನೀವು ಮಾಡಬೇಕಾಗತ್ತೆ. ಹಣ್ಣು, ತರಕಾರಿ ಇವುಗಳನ್ನು ನೀವು ಜಾಸ್ತಿ ಸೇವನೆ ಮಾಡಬೇಕಾಗತ್ತೆ. ಇದಲ್ಲದೆ ನಿಮಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ರೂ ಕೂಡ, ಅಥವಾ ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಯಾವ ರೀತಿ ನಿಮ್ಮ ಫುಡ್ಗಳನ್ನು ನೀವು ಸೇವನೆ ಮಾಡಬೇಕು ಮತ್ತು ಯಾವ ರೀತಿ ನಿಮ್ಮ ಜೀವನ ಶೈಲಿ ಇರಬೇಕು ಅನ್ನೋದನ್ನು ಕೂಡ ಅವರು ಅಡ್ವೈಸ್ ಮಾಡ್ತಾರೆ. ಅದರ ಮೇರೆಗೆ ನೀವು ಹೋಗ್ತಾ ಇದ್ದರೆ ನಿಮ್ಮ PCODಯನ್ನು ನೀವು ಕಂಟ್ರೋಲಿಗೆ ತರ್ಬೋದು. ಮತ್ತೇನಾದರೂ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರು ಕೂಡ ಅದು ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.